ರಾಜ್ಯ ಬಿಜೆಪಿಯಿಂದ ಕೇಂದ್ರಕ್ಕೆ ಕಪ್ಪು ಕಾಣಿಕೆ. ಬಿಜೆಪಿಯ ಬಿಗ್ ಸೀಕ್ರೆಟ್ ರಿವೀಲ್ ಆಯ್ತಾ? ಸಚಿವರಿಂದ ಸ್ಫೋಟಕ ಸುದ್ದಿ ಪಟಾಬೈಲು. ರಾಜ್ಯ ಬಿಜೆಪಿಯಿಂದ ಕೇಂದ್ರ ಬಿಜೆಪಿಗೆ ಕಪ್ಪು ಕಾಣಿಕೆ ಹೋಗ್ತಾ ಇತ್ತ. ಬಿಎಸ್ವೈ ಮತ್ತು ಬೊಮ್ಮಾಯಿ ಕರ್ನಾಟಕದ ಸಿಎಂ ಆಗಿದ್ದಾಗ ಕೇಂದ್ರ ಸರ್ಕಾರಕ್ಕೆ ಕಪ್ಪು ಕಾಣಿಕೆ ಸಲ್ಲಿಸಿದ್ರ. ಏನಿದು ರಾಜ್ಯ ಬಿಜೆಪಿಯ ಬಿಗ್ ಸೀಕ್ರೆಟ್? ಆ ಸೀಕ್ರೆಟ್ ರಿವೀಲ್ ಆಗಿದ್ದು ಹೇಗೆ? ಈ ಬಗ್ಗೆ ಬಾಯ್ ಬಿಟ್ಟು ಆ ನಾಯಕನಾದ್ರೂ ಯಾರು ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ರಾಜ್ಯ ಬಿಜೆಪಿ ನಾಯಕರು ಇತ್ತೀಚೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಿದ್ದಾರೆ. ಕೆಲ ತಿಂಗಳ ಹಿಂದೆ ತೆಲಂಗಾಣ ವಿಧಾನಸಭಾ ಚುನಾವಣೆ ನಡೆಯುವಾಗ ಆ ಚುನಾವಣೆಗೆ ರಾಜ್ಯ ಸರ್ಕಾರ ದೊಡ್ಡ ಮೊತ್ತದ ಖಜಾನೆಯನ್ನ ಕರ್ನಾಟಕದಿಂದ ಎತ್ತಿ ಕಳಿಸಿದೆ ಅಂತೇಳಿ ಗಂಭೀರ ಆರೋಪ ಮಾಡಿದ್ರು. ಆನಂತರ ಲೂಟಿ ಸರ್ಕಾರ ಅಂತೇಳಿ ಬೊಂಬಡ ಬಾರಿಸಿದ್ರು. ಸಾಲ್ದು ಅಂತೇಳಿ 5 ಉಚಿತ ಗ್ಯಾರಂಟಿಗಳನ್ನ ಕೊಟ್ಟಿದ್ದಕ್ಕೆ ರಾಜ್ಯ ಸರ್ಕಾರ ದಿವಾಳಿ ಆಗ್ತಿದೆ. ಸಿದ್ದು ಸರ್ಕಾರ ಕರ್ನಾಟಕವನ್ನ ದಿವಾಳಿ ಮಾಡಿಬಿಟ್ಟಿದೆ. ಅಭಿವೃದ್ಧಿ ಕಾರ್ಯಗಳಿಗೆ ಹಣನೇ ಇಲ್ಲ ಅಂತೇಳಿ ಒಬ್ಬರಾದ್ಮೇಲೆ ಒಬ್ಬರಂತೆ ಹೇಳಿಕೆಗಳನ್ನ ಕೊಟ್ಟಿದ್ರು. ಪೆಟ್ರೋಲ್ ಮೇಲೆ ₹3 ಮತ್ತು ಹಾಲಿನ ಮೇಲೆ ₹2 ಬೆಲೆ ಏರಿಸಿದ್ದಕ್ಕೆ ಹೊಟ್ಟೆ ಉರ್ಕೊಂಡ ರಾಜ್ಯ ಬಿಜೆಪಿ ನಾಯಕರು ಅಯ್ಯಯ್ಯೋ ಇದು ಮಹಾ ಅನ್ಯಾಯ ಅಂತೇಳಿ ಬೊಂಬಡ ಬಾರಿಸಿದ್ರು. ರಾಜ್ಯ ಸರ್ಕಾರ ಜನರ ಜೇಬಿಗೆ ಕತ್ತರಿ ಹಾಕ್ತಾ ಇದೆ ಅಂತೇಳಿ ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ರು. ಹಾಗಾದ್ರೆ ಈ ಹಿಂದೆ ಕೇಂದ್ರ ಬಿಜೆಪಿ ಸರ್ಕಾರ ₹70 ಇದ್ದ ಪೆಟ್ರೋಲ್ ಬೆಲೆಯನ್ನ ₹112ಗೆ ಏರಿಸಿದಾಗ, ಅಂದ್ರೆ ₹42 ಜಾಸ್ತಿ ಮಾಡಿದಾಗ ಮೋದಿ ಸರ್ಕಾರ ಜನರ ಜೇಬಿಗೆ ಕತ್ತರಿ ಹಾಕ್ತಾ ಇದೆ ಅಂತ ಅನಿಸ್ಲಿಲ್ವಾ ರಾಜ್ಯ ಬಿಜೆಪಿ ನಾಯಕರಿಗೆ? ಅದೇ ರೀತಿ ₹450 ಇದ್ದ LPG ಗ್ಯಾಸ್ ಸಿಲಿಂಡರ್ ಬೆಲೆಯನ್ನ ₹1200ಗೆ ಏರಿಸಿದಾಗ ಕೇಂದ್ರ ಸರ್ಕಾರ ಕರ್ನಾಟಕದ ಜನರ ಬದುಕಿನ ಮೇಲೆ ಬರೆ ಎಳಿತಾ ಇದೆ ಅಂತ ಅನಿಸ್ಲಿಲ್ವಾ? ಪ್ರತಿ ಗ್ಯಾಸ್ ಸಿಲಿಂಡರ್ ಮೇಲೆ ಮೋದಿ ಸರ್ಕಾರ ₹16 ಜಾಸ್ತಿ ಮಾಡಲಿಲ್ಲ, ಬದಲಿಗೆ ಬರೋಬ್ಬರಿ ₹600 ರಿಂದ ₹700 ಜಾಸ್ತಿ ಮಾಡಿದೆ. ಹಾಗಾದ್ರೆ ಇದು ಕೇಂದ್ರ ಸರ್ಕಾರದ ಮೋಸನಾ ಇಲ್ಲ ಹಗಲು ದರೋಡೆನಾ? ಈ ಬಗ್ಗೆ ರಾಜ್ಯ ಬಿಜೆಪಿ ನಾಯಕರು ಅದೇಕೆ ತುಟಿಕ್ ಪಿಟಿಕ್ ಅಂತಿಲ್ಲ. ಇದೆಲ್ಲ ಒಂದು ಕಡೆಯಾದ್ರೆ ಸದ್ಯ ರಾಜ್ಯದಲ್ಲಿ ಬೆಲೆ ಏರಿಕೆ ಮಾಡಿರೋದು ರಾಜ್ಯದ ಬೊಕ್ಕಸ ತುಂಬಿಸಲು ಅಲ್ಲ, ಬದಲಿಗೆ ರಾಹುಲ್ ಗಾಂಧಿಗೆ ಕಪ್ಪು ಕಾಣಿಕೆ ನೀಡಲು ಅಂತೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಗಂಭೀರ ಆರೋಪ ಮಾಡಿದ್ದಾರೆ. ಇದು ರಾಜ್ಯ ಕಾಂಗ್ರೆಸ್ ನಾಯಕರನ್ನ ಕೆರಳಿಸಿ ಬಿಟ್ಟಿದೆ. ಕೇಂದ್ರಕ್ಕೆ ಕಾಂಗ್ರೆಸ್ ಕಪ್ಪು ಕಾಣಿಕೆ ಕೊಡ್ತಾ ಇದೆ ಅಂತಾದ್ರೆ ಈ ಹಿಂದೆ ರಾಜ್ಯದಲ್ಲಿ ಬಿಎಸ್ವೈ ಮತ್ತು ಬೊಮ್ಮಾಯಿ ಸರ್ಕಾರ ಇತ್ತಲ್ವಾ? ಆಗ ರಾಜ್ಯ ಬಿಜೆಪಿ ನಾಯಕರು ಮೋದಿ ಸರ್ಕಾರಕ್ಕೆ ಕಪ್ಪು ಕಾಣಿಕೆ ಸಲ್ಲಿಸ್ತಾ ಇದ್ರ. ಆಗ ರಾಜ್ಯದಲ್ಲಿ ಒಂದೇ ಒಂದು ಉಚಿತ ಗ್ಯಾರಂಟಿಯನ್ನು ಕೊಡದೆ ಬೇಕಾಬಿಟ್ಟಿ ಕೇಂದ್ರ ಬಿಜೆಪಿ ನಾಯಕರಿಗೆ ಕಪ್ಪು ಕಾಣಿಕೆ ಸಲ್ಲಿಸ್ತಿದ್ರ ಅಂತೇಳಿ ಪ್ರಶ್ನಿಸಿ ಸಚಿವ ಚೆಲುವರಾಯಸ್ವಾಮಿ ಕಿಡಿಕಾರಿದ್ದಾರೆ. ಹೌದು ವೀಕ್ಷಕರೇ, ರಾಜ್ಯದಲ್ಲಿ ಈ ಹಿಂದೆ ಬಿಜೆಪಿ ಸರ್ಕಾರವೇ ಇತ್ತಲ್ವಾ? ಆಗ ಕೇಂದ್ರ ಸರ್ಕಾರಕ್ಕೆ BS ಯಡಿಯೂರಪ್ಪ ಎಷ್ಟು ಸಾವಿರ ಕೋಟಿ ಕಪ್ಪು ಕಾಣಿಕೆ ಕೊಟ್ಟಿದ್ರು. ಬೊಮ್ಮಾಯಿ ಸರ್ಕಾರದ ಕೆಲವು ಇಲಾಖೆಗಳಲ್ಲಿ 40% ಕಮಿಷನ್ ಆರೋಪ ಕೇಳಿ ಬಂದಿತ್ತಲ್ವಾ? ಹಾಗಾದ್ರೆ ಬೊಮ್ಮಾಯಿ ಕೇಂದ್ರ ಸರ್ಕಾರಕ್ಕೆ ಎಷ್ಟು ಕಪ್ಪು ಕಾಣಿಕೆ ಸಲ್ಲಿಸ್ತಾ ಇದ್ರು? ಕಪ್ಪು ಕಾಣಿಕೆ ಸಲ್ಲಿಸುವುದಕ್ಕಾಗಿನೇ ಬಿಜೆಪಿ ಸರ್ಕಾರವಿದ್ದಾಗ 40% ಕಮಿಷನ್ ಕಲೆಕ್ಷನ್ ಮಾಡಲಾಗ್ತಿತ್ತ ಅನ್ನೋ ಅನುಮಾನಗಳು ಇದೀಗ ರಾಜ್ಯದ ಜನರನ್ನ ಕಾಡತೊಡಗಿವೆ. ಇನ್ನ ಇಷ್ಟಕ್ಕೆ ನಿಲ್ಲದ ಸಚಿವ ಚೆಲುವರಾಯಸ್ವಾಮಿ ಹೊಸ ಸರ್ಕಾರ ಬಂದಾಗ ಬೆಲೆ ಏರಿಕೆ ಹೆಚ್ಚಾಗಿದೆ, 5 ರಿಂದ 10% ಹೆಚ್ಚಾಗುತ್ತೆ ಅಂತೇಳಿ ತಮ್ಮ ಸರ್ಕಾರವನ್ನ ಸಮರ್ಥಿಸಿಕೊಂಡಿದ್ದಾರೆ. ಈ ಹಿಂದೆ NDA ಸರ್ಕಾರವಿದ್ದಾಗ ಪೆಟ್ರೋಲ್ LPG ಸಿಲಿಂಡರ್ ಬೆಲೆ ಏರಿಕೆ ಮಾಡಿದ್ರು. ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ ಸೇರಿದಂತೆ ಇನ್ನಿತರ ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮ ರಾಜ್ಯದಲ್ಲಿ ಪೆಟ್ರೋಲ್ ಬೆಲೆ ಕಡಿಮೆ ಇದೆ ಅಂತಾನು ಸಚಿವ ಚೆಲುವರಾಯಸ್ವಾಮಿ ಕಾಂಗ್ರೆಸ್ ಸರ್ಕಾರವನ್ನ ಸಮರ್ಥಿಸಿಕೊಂಡಿದ್ದಾರೆ. ಇನ್ನ ರಾಜ್ಯದಲ್ಲಿ ಈ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಹಾಲು ಹೆಚ್ಚು ಶೇಖರಣೆ ಆಗುತ್ತಿದೆ. ಹೀಗಾಗಿ 50 ml ಹೆಚ್ಚು ಮಾಡಿದ್ದೇವೆ. ₹2 ಹೆಚ್ಚು ಮಾಡಿದ್ದು 50 ml ಹೆಚ್ಚು ಮಾಡಿದ್ದೇವೆ. ರೈತರಿಗೆ ಈಗಾಗಲೇ ₹5 ಕೊಡುತ್ತಿದ್ದೇವೆ, ಹೆಚ್ಚುವರಿ ಹಣ ಕೊಡೋದಿಲ್ಲ. ಹಾಲು ಹೆಚ್ಚು ಉತ್ಪಾದನೆ ಆಗುತ್ತಿದ್ದು ಅದನ್ನ ಕೊಡಲು 50 ml ಜಾಸ್ತಿ ಮಾಡಿದ್ದೇವೆ, ಅದಕ್ಕೆ ₹2 ಪಡೆಯುತ್ತಿದ್ದೇವೆ ಅಂತೇಳಿ ಸಚಿವ ಚೆಲುವರಾಯಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಬಿಜೆಪಿಯವರು 5 ವರ್ಷದ ಆಡಳಿತದಲ್ಲಿ ಸಂಪೂರ್ಣ ವಿಫಲವಾಗಿದ್ದಾರೆ. ಈಗ ವಿಪಕ್ಷದಲ್ಲಿ ಕೂತು ವಿನಾಕಾರಣ ಆರೋಪ ಮಾಡೋದು ಬಿಜೆಪಿಯವರ ಕಸುಬಾಗಿದೆ. ಕೇಂದ್ರ ಸರ್ಕಾರ 10 ವರ್ಷದಲ್ಲಿ ಯಾವುದೇ ಭರವಸೆಯನ್ನು ಈಡೇರಿಸಿಲ್ಲ. ಸಿಎಂ ಮನೆಯ ಮುಂದೆ ಧರಣಿ ನಡೆಸುವ ಬಿಜೆಪಿಗೆ ಅದೇ ಕಾಯಕ ಅಂತೇಳಿ ಸಚಿವ ಚೆಲುವರಾಯಸ್ವಾಮಿ ಕುಟುಕಿದ್ದಾರೆ. ಹಾಗಾದ್ರೆ ಕೇಂದ್ರಕ್ಕೆ ಈ ಹಿಂದೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವಿದ್ದಾಗ ಕೋಟಿ ಕೋಟಿ ಕಪ್ಪು ಹಣ ಕಾಣಿಕೆ ಸಲ್ಲಿಸುತ್ತಿತ್ತ? ಸಚಿವ ಚೆಲುವರಾಯಸ್ವಾಮಿ ಅವರು ಎತ್ತಿರೋ ಈ ಪ್ರಶ್ನೆಯ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.